ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ನಡುವಿನ ಜಟಾಪಟಿಗಳ ನಡುವೆ ಈಗ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ಸಿನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಸಂಘಟನೆ ಒಂದು ನಿಗೂಢವಾದ ಸಂಘಟನೆ, ಅದರ ಹುಟ್ಟೆ ನಿಗೂಢ. ಹುಟ್ಟಿ 100 ವರ್ಷ ಆಗಿದೆ ಅಂತ ಹೇಳ್ತಾರೆ, ಅದರ ಹುಟ್ಟು ನಿಗೂಢ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ಧ ರೋಷ ಆವೇಶ. ಯಾರ ಲೆಕ್ಕಾಚಾರಕ್ಕೂ ಆರ್ಎಸ್ಎಸ್ ಸಿಗ್ತಾ ಇಲ್ಲ. ಲಷ್ಕರೆ ತೊಯ್ಬಾ ಹೆಂಗೋ, ತಾಲಿಬಾನ್ ಹೆಂಗೋ ಹಂಗೆ ಆರ್ಎಸ್ಎಸ್. ಕೋಲು ತಿರುಗಿಸೋದು ಅದೊಂದು ಸಾಧನೆನಾ? ಭಾರತ್ ಮಾತಾ ಕಿ ಜೈ ಅನ್ನೋದು ದೇಶ ಪ್ರೇಮನ? ಆರ್ಎಸ್ಎಸ್ ಸಂಘಟನೆಯ ಹುಟ್ಟೆ ನಿಗೂಢ, ಯಾರಿಗೂ ಅರ್ಥವಾಗದ, ಯಾರ ಲೆಕ್ಕಾಚಾರಕ್ಕೂ ಸಿಗದ ಒಂದು ಸಂಘಟನೆ. ಹುಟ್ಟಿ 100 ವರ್ಷ ಕಳೀತು ಅಂತಾರೆ, ಅದರ ಆಳ ಅಗಲವನ್ನ ಪ್ರದರ್ಶನಕ್ಕೆ ಇಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅವರ ಇಂಟರ್ನಲ್ ಆಕ್ಟಿವಿಟೀಸ್ ಪಾರದರ್ಶಕವಲ್ಲ. ಅವರ ಶಾಖಾಗಳಲ್ಲಿ ಸಭೆಯಾಗುವಾಗ ಅವರ ಶಾಖಾಗಳಲ್ಲಿನ ಮೀಟಿಂಗ್ಗಳ ಸಾರಾಂಶ ಅಥವಾ ತಾತ್ಪರ್ಯ ಜಗತ್ತಿಗೆ ಅರ್ಥ ಆಗೋದಿಲ್ಲ. ಹಾಗಾದ್ರೆ ಒಳಗೊಳಗೆ ಏನು ಸಭೆ ಮಾಡೋದು, ಏನು ಮೀಟಿಂಗ್ ಮಾಡೋದು? ಆರ್ಎಸ್ಎಸ್ ಸಂಘಟನೆಯ ವಿರುದ್ಧ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೆಂಡ. ಲಷ್ಕರೆ ತೊಯ್ಬಾ ಎನ್ನುವ ಉಗ್ರವಾದಿ ಸಂಘಟನೆಗೆ ಸಮ ಮಾಡಿದ್ದಾರೆ. ಲಷ್ಕರೆ ತೊಯ್ಬಾ, ತಾಲಿಬಾನ್, ಹೀಗೆ ಅನೇಕ ಉಗ್ರ ಸಂಘಟನೆಗಳು ಹೆಂಗೋ ಅದೇ ತರಹ ಇವರು ಕೂಡ ನೋಂದಣಿ ಮಾಡಿಕೊಂಡಿಲ್ಲ. ಒಂದು ಸಂಘಟನೆ ರಾಜ್ಯದಲ್ಲಿ ಕಾರ್ಯಾಚರಿಸಬೇಕು ಅಂದರೆ ಅದು ರಿಜಿಸ್ಟರ್ ಆಗಬೇಕು. ರಿಜಿಸ್ಟ್ರು, ನೋಂದಣಿ. ಆರ್ಎಸ್ಎಸ್ ಸಂಘಟನೆ ನೋ ರಿಜಿಸ್ಟರ್, ನೋ ನೋಂದಣಿ. ನೋಂದಣಿ ಆದರೆ ಮಾತ್ರ ಸರ್ಕಾರಕ್ಕೆ ತೆರಿಗೆ ಹೋಗುತ್ತೆ, ಇಲ್ಲದಿದ್ರೆ ಹೋಗೋದಿಲ್ಲ. ಆರ್ಎಸ್ಎಸ್ ಸಂಘಟನೆ ಕೋಲು ತಿರುಗಿಸೋದು ಮಾತ್ರ ಒಂದು ಸಾಧನೆನಾ? ಭಾರತ್ ಮಾತಾ ಕಿ ಜೈ ಅನ್ನೋದು ದೇಶ ಪ್ರೇಮನ? ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯೇ ಹುಟ್ಟೆ ನಿಗೂಢ. ಆರ್ಎಸ್ಎಸ್ ಸಂಘಟನೆಯೇ ಹುಟ್ಟೆ ನಿಗೂಢ. ಕಾಂಗ್ರೆಸ್ನ ಎಂಎಲ್ಸಿ ನೋಡಿ, ಸರ್ಕಾರ ಮತ್ತು ಆರ್ಎಸ್ಎಸ್ ನಡುವೆ ಕಿತ್ತಾಟಗಳು ನಡೀತಾ ಇದೆ. ಅದರಲ್ಲೂ ಕೂಡ ಚಿತ್ತಾಪುರದಲ್ಲಿ ಈಗ ನಾಳೆ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಚಿತ್ತಾಪುರದ ಜಿಲ್ಲಾಡಳಿತಕ್ಕೆ ಯಾರ್ಯಾರು ಪಥ ಸಂಚಲನ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು, ಆ ಸಂಘಟನೆಗಳ ಪ್ರಮುಖ ಮೂವರು, ಒಂದು ಸಂಘಟನೆಯ 3 ಜನ ಬರಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಹೇಳಿದೆ. ಈಗ ದಲಿತ ಪ್ಯಾಂಥರ್ಸ್ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲಿ, ಅದರ ಮನವಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ್ದಲ್ಲಿ ಆ ಸಂಘಟನೆಯ 3 ಜನ ನಾಳೆ ಬರಬೇಕಲ್ಲಿಗೆ. ಇನ್ನು ಆರ್ಎಸ್ಎಸ್ ಸಂಘ ಪರಿವಾರ ಸಂಘಟನೆಯ ಪ್ರಮುಖ 3 ನಾಯಕರು ಬರಬೇಕು ಶಾಂತಿ ಸಭೆಗೆ. ಇನ್ನು ಭೀಮ್ ಆರ್ಮಿ ಸಂಘಟನೆಯ 3 ಪ್ರಮುಖರು ಅಲ್ಲಿಗೆ ಬರಬೇಕು. ಶಾಂತಿ ಸಭೆ ನಡೆಯುವಾಗ ಆಕ್ರೋಶ ಆವೇಶಗಳು ವ್ಯಕ್ತ ಆಗಬಾರದು ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿ ಕಚೇರಿಯ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಕೈ ಮಿಲಾಯಿಸಿಬಿಟ್ರೆ ಏನು ಕತೆ ಅಂತ. ಶಾಂತಿ ಸಭೆಯ ಹೊತ್ತಲ್ಲಿ ಗದ್ದಲ ಶುರುವಾದ್ರೆ ಏನು ಮಾಡೋದು? ಕೂತ್ಕೊಂಡು ಬಾಯ್ ಬಡ್ಕೋಬೇಕು. ಸೊ ಈ ತರಹದ ಯಾವುದೇ ಪ್ರಕ್ಷುಬ್ಧಗಳಲ್ಲಾಗಬಾರದು ಅನ್ನೋ ಕಾರಣಕ್ಕೆ ಶಾಂತಿ ಸಭೆಯಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿಯನ್ನ ಮಾಡೋ ಸಾಧ್ಯತೆಗಳಿದ್ದಾವೆ, ಅಧಿಕೃತ ಅಲ್ಲ. ಸೊ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಹಾಗಾದ್ರೆ ಆರ್ಎಸ್ಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಹಾಗಾದ್ರೆ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ಇನ್ನೂ ಏನಂದ್ರು, ಅದರ ಮುಂದಿನ ಅಪ್ಡೇಟ್ಸ್ಗಳನ್ನ ಗಮನಿಸುವುದಾದ್ರೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.